ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಪಂಚಮುಖ ಆಂಜನೇಯ ದೇವಸ್ಥಾನ. ಅಂದರೆ ಈ ದೇವಸ್ಥಾನ ಮಂತ್ರಾಲಯದ ಹತ್ರ ಇರುವ ಗಾಂಧಾಳ್ ಊರಲ್ಲಿ ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ಈ ದೇವಸ್ಥಾನದ ಪ್ರಸಿದ್ಧಿ ಏನು ಅಂತಂದರೆ, 16ನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಅಲ್ಲೇ ಗುಹೆಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖ ಆಂಜನೇಯ ಸ್ವಾಮಿಯವರು ಮತ್ತು ಕೋಲಾಪುರ ಮಹಾಲಕ್ಷ್ಮಿ ದೇವತೆ ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರು ವಿಷ್ಣುಕೂರ್ವ ಅವತಾರದಲ್ಲಿ ದರ್ಶನವನ್ನು ನೀಡಿದರು. ರಾಘವೇಂದ್ರ ಸ್ವಾಮಿಯವರ ತಪಸ್ಸಿಗೆ ಮೆಚ್ಚಿ ಇವರೆಲ್ಲರೂ ದರ್ಶನವನ್ನು ನೀಡಿದರು. ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದರು ಎಂದು ಹೇಳಲಾಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥದ್ದು ಆಂಜನೇಯ ಸ್ವಾಮಿಯವರ ಪಾದ ಎಂದು ಭಾವಿಸುತ್ತಾರೆ ಇಲ್ಲಿ ಎಲ್ಲರೂ ಕೂಡ. ನಾವಿಲ್ಲಿ ಹೋಗಿರೋ ಕಾರಣ ಏನು ಅಂತಂದರೆ, ಅಕ್ಕ ಅವರು ಹರಕೆಯನ್ನು ಮಾಡ್ಕೊಂಡಿದ್ರು. ಅಂದರೆ ಗಂಡದೀಪ ಮಾಡಬೇಕು ಅನ್ನೋದು ಹರಕೆ ಮಾಡ್ಕೊಂಡಿದ್ರು. ಆ ಪೂಜೆ ಮಾಡೋಕ್ಕೋಸ್ಕರ ನಾವು ಇಲ್ಲಿಗೆ ಹೋಗಿದ್ದು. ಇದು ಒಳಗಡೆ ಹೋಗುವಂಥ ಎಂಟ್ರೆನ್ಸಿ ಅಂತಂದರೆ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ದಾರಿ ಇರೋದು ಇದು. ಇಲ್ಲಿ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳಿದರು. ಅದು ನನಗೆ ಗೊತ್ತಿಲ್ಲ. ನಾನು ಮೇಲೆ ಕೂಡ ನೋಡಲಿಲ್ಲ ಬೋರ್ಡ್ ಹಾಕಿರೋದು. ವಿಡಿಯೋ ಮಾಡಕೂಡ್ದು ಅಂತ ಹೇಳಿದರು. ಆದರೆ ನಾನು ಒಳಗಡೆ ಹೋಗೋವರೆಗೂ ಅಂದರೆ ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ಇಲ್ಲಿಂದನೇ ಹೋಗೋದು. ಅಲ್ಲೇವರೆಗೆ ಮಾತ್ರ ರೆಕಾರ್ಡ್ ಮಾಡಿಕೊಂಡೆ. ಅವ್ರು ಹೇಳಿದರು ಇಲ್ಲಿ ರೆಕಾರ್ಡ್ ಮಾಡಕೂಡ್ದು ದೇವ್ರದ್ದು ಅಂತ ಹೇಳಿದರು. ಅಲ್ಲಿ ಕಾರ್ನರಲ್ಲಿ ಕಾಣಿಸಿರೋದು ದೇವರು. ಅಲ್ಲೇ ಗುಹೆ ಇರೋದು. ಆ ಗುಹೆಯ ಒಳಗಡೆನೆ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ದೇವರ ಪಾದರಕ್ಷೆಗಳು ಇವು. ಅಂದರೆ ಪ್ರತಿ 5 ವರ್ಷಕ್ಕೆ ಒಂದು ಸಲ ದೇವರ ಪಾದರಕ್ಷೆಗಳನ್ನ ಬದಲಾಯಿಸ್ತಾರೆ ಅಂತ ಹೇಳಿದರು. ಇದಕ್ಕೂ ಮುಂಚೆ ನೋಡಿದ್ದು ಹಳೆ ಪಾದರಕ್ಷೆ, ಇದು ಹೊಸ ಪಾದರಕ್ಷೆ ಅಂತ ಅಲ್ಲಿ ಪೂಜಾರಿ ಅವರು ಹೇಳಿದರು. ಇಲ್ಲಿ ನಂಬಿಕೆ ಏನು ಅಂತಂದರೆ, ದೇವರು ಪಾದರಕ್ಷೆಯನ್ನು ಬಳಸ್ತಾರೆ. ಅದಕ್ಕೆ ನಿದರ್ಶನವಾಗಿ ಹುಲ್ಲು ಕಡ್ಡಿ ಎಲ್ಲನೂ ಕೂಡ ಸಿಗುತ್ತೆ ಪಾದರಕ್ಷೆಗೆ. ನಾವು ಪ್ರತಿ 5 ವರ್ಷಕ್ಕೆ ಒಂದು ಸಲ ಪಾದರಕ್ಷೆಯನ್ನು ಬದಲಾಯಿಸ್ತೀವಿ ಅಂತ ಅವರು ಹೇಳಿದರು. ನಾವೆಲ್ಲ ಫ್ಯಾಮ್ಲಿ ಎಲ್ಲರೂ ಹೋಗಿದ್ವಿ ಅಲ್ವಾ, ಅದೇ ಥರ ಎಲ್ಲರೂ ಕೈಗೊಂದು ಕೆಲಸ ತಗೊಂಡು ಬೇಗನೆ ತರಕಾರಿ ಕಟ್ ಮಾಡಿ ಬೆಳಿಗ್ಗೆ ಬೇಕಾಗಿರೋ ತಿಂಡಿ ಮತ್ತು ದೇವರ ಪ್ರಸಾದ ನೈವೇದ್ಯಗಳನ್ನೆಲ್ಲನೂ ಕೂಡ ತಯಾರು ಮಾಡಿ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ವಿ ನಾವು. ಇನ್ನು ನಾವು ಇಲ್ಲಿ ನೋಡುವಂತಹ ಪ್ರದೇಶ ಅಂತಂದರೆ, ಇಲ್ಲಿ ಪುಷ್ಪಕ ವಿಮಾನ ಅಂತ ಇದೆ. ಅಂದರೆ ಕಲ್ಲಲ್ಲೇ ಅದು ನೋಡೋದಕ್ಕೆ ಪುಷ್ಪಕ ವಿಮಾನ ಥರನೇ ಕಾಣುತ್ತೆ. ಅದನ್ನು ಪುಷ್ಪಕ ವಿಮಾನ ಅಂತ ಹೇಳ್ತಾರೆ. ಹಾಗೆ ಮುಂದೆ ಬಂದರೆ ಹಾಸಿಗೆ ಮತ್ತು ದಿಂಬು ಆ ಒಂದು ಆಕಾರದಲ್ಲಿ ಕಲ್ಲಿನ ಜೋಡಣೆ ಇರುತ್ತೆ. ಅದು ಪ್ರಕೃತಿ ಸಹಜವಾಗಿ ಆಗಿರುವಂಥದ್ದು. ನೋಡಿ, ಇದು ಪಿಲ್ಲೋ ಮತ್ತು ಮೇಲ್ಗಡೆ ಹಾಸಿಗೆ ಥರ ಕಾಣುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಸಿಗೆ ಮತ್ತು ದಿಂಬು ಅಂತ. ಅದು ಕಲ್ಲಲ್ಲೇ ಅದೇ ಥರ ಆಗಿರೋದು. ಸೊ ಅವೆರಡನ್ನೂ ನಾವು ನೋಡ್ಬೋದು. ಹಾಗೆ ಮುಂದೆ ಬಂದರೆ ಅಲ್ಲಿ ಕೋಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಅಲ್ಲಿದೆ. ನಾವು ಹೋದಾಗ ತುಂಬ ಮಳೆ ಬಂದಿತ್ತು. ಮಳೆ ಬಂದು ಅದೆಲ್ಲ ಹೊಲ, ಆ ಹೊಲದಲ್ಲಿ ನೀರೆಲ್ಲ ತುಂಬಿರೋದ್ರಿಂದ ನಾವು ಆ ಕಡೆ ಹೋಗ್ಲಿಕ್ಕಾಗಲಿಲ್ಲ. ಅಲ್ಲೇ ಕೋಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಇರೋದು. ನಾವು ಮೊದಲೆಲ್ಲ ಹೋಗ್ತಾ ಇದ್ವಿ. ಆದರೆ ಈ ಸಲ ಮಳೆ ಬಂದಿರೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ನಮಗೆ. ಹೀಗೆ ಒಳಗಡೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಒಳಗಡೆಗೆ ಬರ್ಬೋದು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊತಾ ದಿಯಾ ಮತ್ತು ಚಿನ್ನಿ ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ಇದು ಒಳಗಡೆ ಹೋಗಲಿಕ್ಕೆ ದಾರಿ ಇಲ್ಲಿ ಬರುತ್ತೆ. ಅಂದರೆ ಅಲ್ಲಿಂದ ರೌಂಡ್ ಹಾಕ್ಕೊಂಡು ಬಂದು ಹಿಂಗೆ ಒಳಗಡೆ ಹೋಗ್ಬೋದು. ಆವಾಗಲೇ ಹೇಳಿದ್ವಲ್ವ, ರಾಘವೇಂದ್ರ ಸ್ವಾಮಿಯವರು 16ನೇ ಶತಮಾನದಲ್ಲಿ 12 ವರ್ಷಗಳ ಕಾಲ ಗುಹೆಯಲ್ಲಿ ತಪಸ್ಸು ಮಾಡಿದ್ದಾರೆ ಮುಂದಗಡೆ ಶಿವನ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರದ್ದು ಕೂಡ ಒಂದು ಅದೆಷ್ಟು ಒಂದು ಕಲ್ಲಿನಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಪಾದರಕ್ಷೆ ಇದು ಮೇಲ್ಗಡೆ ಹೋಗಲಿಕ್ಕೆ
ಪ್ರದಕ್ಷಿಣೆ ಹಾಕೋದು. ಇಲ್ಲಿ ಅಕ್ಕ ಅವರು ಗಂಡ ದೀಪದ ಬೆಳಕನ್ನು ಹಾಕೊಂಡಿರ್ತಾರೆ. ಅದಕ್ಕೆ ಬೇಕಾಗಿದ್ದಂಥ ಹೂವುಗಳೆಲ್ಲ ತಗೊಂಡಿರ್ತಾರೆ. ಗಂಡ ದೀಪ ಅಂತಂದರೆ ಅಲ್ಲಿ ದೀಪ ಹಚ್ಚೋದಲ್ಲ, ಅದಕ್ಕೆಲ್ಲ ಅಗ್ನಿ ಹಚ್ತಿರೋದು. ಇದೇ ಹರಕೆ. ಈ ದೀಪ ಶಾಂತಿ ಆಗಲಿ ಅಂತ ದೇವರ ಸುತ್ತ, ಅಂದರೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದಾಗ ಈ ಒಂದು ದೀಪ ಹಚ್ಚಲಿಕ್ಕೆ ದೇವಸ್ಥಾನಕ್ಕೆ ಹೋದಾಗ ದೀಪನ ಅಲ್ಲಿ ಇಡಬೇಕು. ಇದೇ ಗಂಡ ದೀಪದ ಹರಕೆ. ಆರತಿ ಹಚ್ಕೊಂಡು ಹೋಗಿದ್ವಲ್ಲ, ಆ ಆರತಿ ಎಲ್ಲಿ ಕೂಡ ಶಾಂತಿ ಆಗದೆ ಇರೋ ಥರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿಬಿಟ್ಟು ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೆ ಬಂದು ಎಂಡ್ ಮಾಡಿ ದೀಪನ ಅಲ್ಲಿ ಹಚ್ಚಿದ್ರು. ಅಂದರೆ ಅಲ್ಲಿಟ್ಟ ಮೇಲೆ ಅಲ್ಲಿಗೆ ಗಂಡ ದೀಪದ ಹರಕೆ ಅಲ್ಲಿಗೆ ಮುಗೀತು ಅಂತ ಅರ್ಥ.
ಇದು ಮತ್ತೆ ಈಗ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡಿಕೊಂಡು ನಾವು ಬರೋದು. ಆ ದೀಪ ಅಲ್ಲಿಟ್ಟಿದ ಮೇಲೆ ಮುಗೀತು. ಮತ್ತೆ ಒಳಗಡೆ ಹೋಗಿ ಇನ್ನು ದೇವರ ದರ್ಶನ ಮಾಡಿಕೊಂಡು ಎಲ್ಲ ಫ್ಯಾಮ್ಲಿ ಸಮೇತ ದೇವರ ಪೂಜೆಯನ್ನು ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಸರೌಂಡಿಂಗ್ ಎಲ್ಲನೂ ಶಾಪಿಂಗ್ ಮಾಡ್ಕೊಳ್ಳಿಕ್ಕೆ ಕೂಡ ಇತ್ತು. ಅಂದರೆ ದೇವರದ ಅಂದರೆ ಕುಂಕುಮ, ಅರಿಶಿನ, ಕೈ ಕಟ್ಕೊಳ್ಳೋ ದಾರಗಳು ಅದೆಲ್ಲನೂ ಕೂಡ ಇತ್ತು. ಇಲ್ಲಿ ಮಾಡಿರುವಂಥ ಎಲ್ಲ ಅಡಿಗೆನೂ ಕೂಡ ದೇವರಿಗೆ ನೈವೇದ್ಯವನ್ನು ಮಾಡಿದ್ವಿ. ಇನ್ನು ನಾವೆಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ. ಮತ್ತು ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ಕೂಡ ಅನ್ನದಾನ ಕೂಡ ಮಾಡಿದ್ವಿ. ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ ಅಲ್ವಾ. ಬಂದಿರೋರೆಲ್ಲರೂ ಕೂಡ ಪ್ರಸಾದ ಸಿಗ್ತಾ ಇದೆ ಅಂತಲೇ ತುಂಬ ಖುಷಿಯಿಂದ ಕೇಳಿಕೊಂಡು ಸ್ವಲ್ಪ ಆದ್ರೂ ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ಎಲ್ಲರೂ ಊಟ ಮಾಡಿದ್ರು. ಅದಂತೂ ತುಂಬ ಖುಷಿ ಆಯಿತು. ಹೀಗೆ ಈ ಗಂಡ ದೀಪದ ಹರಕೆ ಅಕ್ಕವ್ರು ಮಾಡಿಕೊಂಡ ಹರಕೆ ಕಂಪ್ಲೀಟಾಗಿ ಮುಗೀತು. ಇವರು ಪ್ರತಿ ವರ್ಷ ಅಂದರೆ ಒಂದು 3 ಇಯರ್ಸ್ ಅಂದ್ಕೊಂಡಿದ್ದಾರೆ. ಇದು 2ನೇ ವರ್ಷ ಪೂಜೆ ಮುಗೀತು. ಇನ್ನು ನೆಕ್ಸ್ಟ್ ಇಯರ್ ಕೂಡ ಇದೇ ಥರ ಒಂದು ಪೂಜೆಯನ್ನು ಮಾಡ್ತಾರೆ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.